ಕಿರುನಾಟಕ ಸತ್ಯ ದರ್ಶನ ಮಾಡಿಸಿದ ಸನ್ಯಾಸಿ. ಇದರಲ್ಲಿ ಎರಡು ಪಾತ್ರಗಳು ಇರುತ್ತವೆ. ಒಂದು ಸನ್ಯಾಸಿಯ ಪಾತ್ರ, ಇನ್ನೊಂದು ಭಿಕ್ಷುಕನ ಪಾತ್ರ. ಸನ್ಯಾಸಿಗಳು ಉಪದೇಶವನ್ನ ಮಾಡುತ್ತಾ ಇಲ್ಲಿ ಇದ್ದಾರೆ. ಭಿಕ್ಷುಕ ಉಪದೇಶವನ್ನ ಕೇಳುತ್ತಾ ಜನರ ಮಧ್ಯೆ ಇದ್ದಾನೆ. ಸನ್ಯಾಸಿಗಳು ಇಲ್ಲಿ ಇದ್ದಾರೆ. ಕೇಳಿರಿ, ದೇವರು ನಮಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ನಾವು ಸದಾ ಅವನಿಗೆ ಕೃತಜ್ಞರಾಗಿರಬೇಕು. ವಿನಮ್ರತೆಯಿಂದ ಬದುಕುವುದನ್ನು ಕಲಿಯಬೇಕು. ನಮ್ಮ ಪಾಲಿಗೆ ಬಂದದ್ದೇ ಪಂಚಾಮೃತವೆಂದು ಭಾವಿಸಿ ಸಂತೋಷದಿಂದ ಬದುಕಬೇಕು. ಉಪದೇಶ ಮುಗಿಯಿತು. ಸನ್ಯಾಸಿಗಳು ಒಬ್ಬರೇ ಇದ್ದಾರೆ. ಅವರನ್ನು ಸಹಾಯ ಕೇಳಿದರೆ ಖಂಡಿತ ಮಾಡುತ್ತಾರೆ. ನಮಸ್ಕಾರ ಸ್ವಾಮಿ. ನಮಸ್ಕಾರ, ಏನಾಗಬೇಕು? ಸ್ವಾಮಿ, ನೀವು ಉಪದೇಶ ಮಾಡುವಾಗ ಹೇಳಿದಿರಿ, ದೇವರು ಪ್ರತಿಯೊಬ್ಬರಿಗೂ ಎಲ್ಲವನ್ನೂ ಕೊಟ್ಟಿದ್ದಾನೆ ಎಂದು. ಆದರೆ ನನಗೆ ಸಿಕ್ಕಿದ್ದೇನು? ದಟ್ಟ ದಾರಿದ್ರ್ಯತನ, ಕಡು ಬಡತನ. ಒಂದು ತುತ್ತಿನ ಅನ್ನಕ್ಕೂ ಬೀದಿ ಬೀದಿ ಸುತ್ತಬೇಕು, ಭಿಕ್ಷೆ ಬೇಡಬೇಕು. ನೀವು ನನಗೆ ಹಣದ ಸಹಾಯವನ್ನು ಮಾಡಿದರೆ ನಾನು ಖಂಡಿತವಾಗಿ ನಿಮಗೆ ಮತ್ತು ದೇವರಿಗೆ ಸದಾ ಕೃತಜ್ಞನಾಗಿರುತ್ತೇನೆ. ಏನಯ್ಯ ಹೀಗೆ ಹೇಳುತ್ತಿರುವೆ? ದೇವರು ನಿನಗೆ ಏನೂ ಕೊಟ್ಟಿಲ್ಲ ಎಂದು ಹೇಳುತ್ತಿರುವೆ. ಆಯಿತು, ನಾನು ನಿನಗೆ 10,000 ರೂಪಾಯಿಗಳನ್ನು ಕೊಡುತ್ತೇನೆ. ಹಾಗಲಾದರೂ ನೀನು ದೇವರಿಗೆ ಕೃತಜ್ಞನಾಗಿರುತ್ತೀಯಾ? 10,000 ರೂಪಾಯಿಗಳೇ? ಕೊಡಿ ಕೊಡಿ, ನಾನು ಖಂಡಿತವಾಗಿ ನಿಮಗೆ ಮತ್ತು ದೇವರಿಗೆ ಸದಾ ಕೃತಜ್ಞನಾಗಿರುತ್ತೇನೆ. ಖಂಡಿತವಾಗಿ ನಾನು ನಿನಗೆ 10,000 ರೂಪಾಯಿಗಳನ್ನು ಕೊಡುತ್ತೇನೆ. ಆದರೆ ಅದಕ್ಕೆ ಪ್ರತಿಯಾಗಿ ನೀನು ನಿನ್ನ ಬಳಿ ಇರುವ ಒಂದು ವಸ್ತುವನ್ನು ನನಗೆ ಕೊಡಬೇಕು. ಇದಕ್ಕೆ ಒಪ್ಪಿಗೆ ಇದೆಯೇ? ನನ್ನ ಬಳಿ ಇರುವ ವಸ್ತುವೇ? ನನಗೆ ನೋಡಿದರೆ ದಾರಿದ್ರ್ಯತನ, ಕಡು ಬಡತನ. ನಿಮಗೆ ಕೊಡುವಂತಹ ವಸ್ತು ನನ್ನ ಬಳಿ ಯಾವುದಿದೆ? ಒಂದು ವೇಳೆ ಅಂತಹ ವಸ್ತು ನನ್ನ ಬಳಿ ಇದ್ದರೆ ಖಂಡಿತವಾಗಿ ನಾನು ನಿಮಗೆ ಅದನ್ನು ಕೊಡುತ್ತೇನೆ. ಸರಿ, ಹಾಗಾದರೆ ನಾನು ಈಗಲೇ ನಿನಗೆ 10,000 ರೂಪಾಯಿಗಳನ್ನು ಕೊಡುತ್ತೇನೆ. ಆದರೆ ಅದಕ್ಕೆ ಪ್ರತಿಯಾಗಿ ನೀನು ನಿನ್ನ ಬಲಗೈ ಹೆಬ್ಬೆರಳನ್ನು ಕತ್ತರಿಸಿ ನನಗೆ ಕೊಡಬೇಕು. ಬಲಗೈ ಹೆಬ್ಬೆರಳೆ? ಅದು ಬಹಳ ಮುಖ್ಯವಾದದ್ದು. ನಾನು ನನ್ನ ದೇಹದ ಎಲ್ಲಾ ಅಂಗಗಳನ್ನು ಪ್ರೀತಿಸುತ್ತೇನೆ. ಬಲಗೈ ಹೆಬ್ಬೆರಳಿಲ್ಲದೆ ನಾನು ಬದುಕಲು ಸಾಧ್ಯವೇ ಇಲ್ಲ. ನನಗೆ ನಿಮ್ಮ 10,000 ರೂಪಾಯಿಗಳು ಬೇಡ, ಯಾವುದೂ ಬೇಡ. ನನಗೆ ನನ್ನ ಬಲಗೈ ಹೆಬ್ಬೆರಳೇ ಬೇಕು. ಏನಯ್ಯ, ಮೊದಲು ನಾನು ಕಡುಬಡವ, ನನ್ನ ಬಳಿ ಏನೂ ಇಲ್ಲ ಎಂದು ಹೇಳಿದೆ. ಈಗ ನಾನು ನಿನಗೆ 10,000 ರೂಪಾಯಿಗಳನ್ನು ಕೊಡುತ್ತೇನೆ ಎಂದರೂ ಬೇಡ ಎನ್ನುತ್ತಿರುವೆ. ಇಷ್ಟೊಂದು ಹಣಕ್ಕಿಂತ ನಿನ್ನ ಹೆಬ್ಬೆರಳೇ ನಿನಗೆ ಬೇಕು ಎಂದಾದರೆ ನಿನ್ನ ಹೆಬ್ಬೆರಳಿನ ಬೆಲೆ 10,000 ರೂಪಾಯಿಗಳಿಗಿಂತ ಹೆಚ್ಚು. ನಿನ್ನ ಹೆಬ್ಬೆರಳಿಗೆ ಇಷ್ಟು ಬೆಲೆಯಾದರೆ ಇಡೀ ನಿನ್ನ ದೇಹಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ? ನೀನು ಬಡವನಲ್ಲ, ನಿರ್ಗತಿಕನೂ ಅಲ್ಲ. ಮೊದಲು ನೀನು ನಿನ್ನ ಸೋಮಾರಿತನವನ್ನು ಬಿಡು. ದುಡಿಮೆಯೇ ದೇವರೆಂದು ತಿಳಿ, ಕಾಯಕವೇ ಕೈಲಾಸವೆಂದು ದುಡಿ, ಎಲ್ಲವೂ ನಿನಗೆ ಸಿಗುತ್ತದೆ. ಸ್ವಾಮಿ, ನನಗೆ ಸತ್ಯದ ಅರಿವಾಯಿತು. ದೇವರು ಕೊಟ್ಟ ಈ ಕೈಕಾಲುಗಳನ್ನು ಬಳಸಿಕೊಂಡು ದುಡಿದರೆ ಎಲ್ಲವೂ ಸಿಗುತ್ತದೆ. ಇಲ್ಲದರ ಬಗ್ಗೆ ಕೊರಗುವುದಕ್ಕಿಂತ ಇರುವುದನ್ನು ಬಳಸಿಕೊಂಡು ಬದುಕುವುದನ್ನು ಕಲಿಯಬೇಕು. ನಾನು ಇಂದಿನಿಂದ ಭಿಕ್ಷಾಟನೆ ಮಾಡುವುದನ್ನು ಬಿಟ್ಟು ಬಿಡುತ್ತೇನೆ. ಈಗಿನಿಂದಲೇ ನಾನು ದುಡಿಯುತ್ತೇನೆ, ಚೆನ್ನಾಗಿ ದುಡಿಯುತ್ತೇನೆ, ಎಲ್ಲವನ್ನೂ ಪಡೆದುಕೊಳ್ಳುತ್ತೇನೆ. ಸತ್ಯದ ದರ್ಶನ ಮಾಡಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಿನಗೆ ಶುಭವಾಗಲಿ, ಹೋಗಿ ಬಾ. ಈ ಕಿರುನಾಟಕದ ಸಾರಾಂಶ ಏನು ಅಂದ್ರೆ, ಸಿರಿತನ, ಬಡತನ ನೀರಿನ ಮೇಲಿನ ಗುಳ್ಳೆಗಳು. ನಾವು ಶ್ರಮಪಟ್ಟು ದುಡಿದರೆ
ಖಂಡಿತ ಎಲ್ಲವೂ ನಮಗೆ ಸಿಗುತ್ತದೆ. ಕುಳಿತು ಉಂಡವನಿಗೆ ಕುಡಿಕೆ ಒಂದು ಸಾಲದು ಎಂಬ ಗಾದೆಯಂತೆ ಸಿರಿವಂತ ಕೂಡ ಸೋಮಾರಿತನವನ್ನ ತೋರಿದರೆ ಕಡು ಬಡವನಾಗುತ್ತಾನೆ. ಬಡವ ಕಷ್ಟಪಟ್ಟು ದುಡಿದರೆ ಶ್ರೀಮಂತನಾಗುತ್ತಾನೆ. ನಾವು ಸ್ವಾಭಿಮಾನದಿಂದ ಬದುಕಬೇಕು, ಶ್ರಮಪಟ್ಟು ದುಡಿಯಬೇಕು, ಇನ್ನೊಬ್ಬರ ಬಳಿ ಕೈ ಚಾಚಬಾರದು ಎಂದು ಹೇಳುತ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.